ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಸುಂದರ ಕರಾವಳಿ ಪ್ರದೇಶವಾದ ಮರವಂತೆ ತನ್ನ ಪ್ರಕೃತಿ ಸೌಂದರ್ಯದ ಜೊತೆಗೆ ಧಾರ್ಮಿಕ ಕ್ಷೇತ್ರದಿಂದಲೂ ಪ್ರಸಿದ್ಧವಾಗಿದೆ. ಅರಬ್ಬಿ ಸಮುದ್ರದ ಒಂದು ಬದಿಯಲ್ಲಿ ಸೌಪರ್ಣಿಕ ನದಿ, ಮತ್ತೊಂದು ಬದಿಯಲ್ಲಿ ನೆಲೆಗೊಂಡಿರುವ ಮರವಂತೆ ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುವ ವಿಶಿಷ್ಟ ಸ್ಥಳವಾಗಿದೆ. ಇಲ್ಲಿರುವ ಶ್ರೀ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನವು ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಶ್ರೀ ವರಾಹ, ವಿಷ್ಣು ಮತ್ತು ಶ್ರೀ ನರಸಿಂಹ ದೇವರನ್ನು ಆರಾಧಿಸಲಾಗುತ್ತದೆ. ಸ್ಥಳೀಯ ಪರಂಪರೆಯ ಪ್ರಕಾರ ಈ ಕ್ಷೇತ್ರವು ರಾಜ ಮಾರುತರಾಯರು ಇಲ್ಲಿ ತಪಸ್ಸು ಮಾಡಿದ ಕಥೆಯೊಂದಿಗೆ ಸಂಬಂಧ ಹೊಂದಿದೆ. ಈ ಕಾರಣದಿಂದ ಕ್ಷೇತ್ರಕ್ಕೆ ವಿಶೇಷ ಪೌರಾಣಿಕ ಮಹತ್ವವಿದೆ ಎಂದು ಭಕ್ತರು ನಂಬುತ್ತಾರೆ. ಶ್ರೀ ವರಾಹನು ಭಗವಾನ್ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬರು. ಭೂದೇವಿಯನ್ನು ರಕ್ಷಿಸಿದ ವರಾಹ ಅವತಾರದ ಸ್ಮರಣೆಯೊಂದಿಗೆ ಇಲ್ಲಿ ಭಕ್ತರು ದೇವರನ್ನು ಆರಾಧಿಸುತ್ತಾರೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಎಂದರೆ ಅಭಾರಿ ಎಂಬ ಸ್ಥಳೀಯ ಸಂಪ್ರದಾಯ. ದೇವಸ್ಥಾನದ ಆವರಣದಲ್ಲಿರುವ ಬಾವಿಯಲ್ಲಿ ಕಂಡುಬರುವ ಮೊಸಳೆಯಂತಿರುವ ಜೀವಿಗಳಿಗೆ ಆಹಾರ ಅರ್ಪಿಸುವ ಆಚರಣೆ ಇಲ್ಲಿನ ವಿಶಿಷ್ಟ ಪರಂಪರೆಯಾಗಿ ಹೇಳಲಾಗಿದೆ. ಆಷಾಢ ಅಮಾವಾಸ್ಯೆ ಆಗಸ್ಟ್ 12ರಂದು ಮರವಂತೆ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು. ಸಾವಿರಾರು ಭಕ್ತರು ಶ್ರೀದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮರವಂತೆಯಲ್ಲಿ ಭಕ್ತರು ಮುಂಜಾನೆ ಸಮುದ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯವಿದೆ ಎಂದು ವರದಿಯಾಗಿದೆ. ಅಮಾವಾಸ್ಯೆಯ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಕೂಷ್ಮಾಂಡ ಹೋಮ ಮತ್ತು ತಿಲಹೋಮ ಸೇರಿದಂತೆ ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. ಪಿತೃಗಳನ್ನು ಸ್ಮರಿಸಿ ಅವರಿಗಾಗಿ ಪ್ರಾರ್ಥನೆ ಸಲ್ಲಿಸುವುದಕ್ಕೂ ಈ ದಿನವನ್ನು ವಿಶೇಷವಾಗಿ ಪರಿಗಣಿಸಲಾಗುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ಮರವಂತೆಯ ವಾತಾವರಣವೇ ಭಕ್ತಿ ಭಾವದಿಂದ ಕಂಗೊಳಿಸುತ್ತದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಹಾಗೂ ದೂರದ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ಶ್ರೀ ವರಾಹ ಸ್ವಾಮಿಯ ದರ್ಶನ ಪಡೆದು ತಮ್ಮ ಕುಟುಂಬದ ಸುಖ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಸಮುದ್ರ, ಸೌಪರ್ಣಿಕ ನದಿ ಮತ್ತು ದೇವಾಲಯ ಈ ಮೂರರ ಸಾನ್ನಿಧ್ಯ ಮರವಂತೆಯ ಧಾರ್ಮಿಕ ಅನುಭವವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ. ಹೀಗಾಗಿ ಮರವಂತೆ ಕೇವಲ ಒಂದು ಸುಂದರ ಪ್ರವಾಸಿ ತಾಣವಲ್ಲ, ಪರಂಪರೆ, ಪೌರಾಣಿಕ ನಂಬಿಕೆ ಮತ್ತು ಭಕ್ತಿಯ ಸುಗಮವಾಗಿರುವ ಪುಣ್ಯ ಕ್ಷೇತ್ರವೂ ಹೌದು. ಶ್ರೀ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವರ ಕೃಪೆ ಎಲ್ಲರ ಮೇಲಿರಲಿ. ನೀವಿನ್ನು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.
ಕೂಡ